ಎಲ್ಲ ವಿದ್ಯಾರ್ಥಿನಿಯರಿಗೆ ನಮಸ್ಕಾರ. ಈ ವಿಡಿಯೋ ಮಾಡುತ್ತಿರುವುದು GH ಮಿಡ್ ಅವರ ಪರಿಚಯ ಕೃತಿ ಮತ್ತು ಅವರ ಜೀವನ ಶೈಲಿ, ಅವರ ಸಮಾಜಶಾಸ್ತ್ರ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳು ಇನ್ನೂ ಮುಂತಾದವುಗಳ ಬಗ್ಗೆ ಈ ವಿಡಿಯೋ ಮಾಡುತ್ತಿರುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಮಾಡಿದ ವಿಡಿಯೋ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತದೆ. GH ಮಿಡ್ ರವರು ಮಾನವ ಸಾಮಾಜಿಕ ಜೀವನವು ಅಂತರ್ಕ್ರಿಯೆಯಿಂದ ಕೂಡಿರುತ್ತದೆ. ಸಾಮಾಜಿಕ ಅಂತರ್ಕ್ರಿಯೆಯಲ್ಲಿ ಜನರು ತಮ್ಮ ಅಭಿಪ್ರಾಯ, ಮನೋಭಾವ ಹಾಗೂ ದೃಷ್ಟಿಕೋನಗಳನ್ನು ಪರಸ್ಪರ ವಿನಿಮಯಗೊಳಿಸುತ್ತಾರೆ. ಸಾಮಾಜಿಕ ಅಂತರ್ಕ್ರಿಯೆಯು ವಿವಿಧ ರೂಪದ ಸಂಕೇತಗಳ ಮೂಲಕ ಜರುಗುತ್ತವೆ. ಶಾರೀರಿಕವಾಗಿ, ಚಲನವಲನಗಳ ಮೂಲಕ, ಮೌಖಿಕ, ಹಾವಭಾವ, ಭಾವಾಭಿನಯ, ನಾವು ನಡೆದುಕೊಳ್ಳುವಂಥ ರೀತಿಯ ಮೇಲೆ ಅಂತರ್ಕ್ರಿಯೆ ನಡೆಯುತ್ತದೆ. ಸಾಮಾಜಿಕ ಅಂತರ್ಕ್ರಿಯೆಯು ಪ್ರಮುಖ ಮಾಧ್ಯಮವಾಗಿರುತ್ತದೆ. GH ಮಿಡ್ ಇವರ ಪೂರ್ಣ ಹೆಸರು ಜಾರ್ಜ್ ಹರ್ಬರ್ಟ್ ಮಿಡ್. ಇವರ ಪೂರ್ಣ ಹೆಸರು ಜಾರ್ಜ್ ಹರ್ಬರ್ಟ್ ಮಿಡ್. ಇವರು 1863ರಲ್ಲಿ ಮೆಸಾಚುಸೆಟ್ಸ್ನ ಸೌತ್ ಹ್ಯಾಡ್ಲಿಯಲ್ಲಿ ಇವರು ಜನಿಸ್ತಾರೆ. ಇವರ ಶಿಕ್ಷಣ ಸ್ನಾತಕ ಪದವಿ. ಇವರು 1931ರಲ್ಲಿ ಇವರು ಮರಣ ಹೊಂದ್ತಾರೆ, ಅಂದರೆ ನಿಧನರಾಗ್ತಾರೆ. ಇವರ ಕೃತಿಗಳು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಮಿಡ್ ರವರ ತಂದೆ ಒಬ್ಬ ಕ್ರೈಸ್ತ ಗುರುವಾಗಿದ್ದು, ಓಹಿಯೋದಲ್ಲಿನ ಓಬರ್ಲಿನ್ ಕಾಲೇಜಿನಲ್ಲಿ ಧರ್ಮ ಬೋಧನಾ ಪೀಠಕ್ಕೆ 1870ರಲ್ಲಿ ನೇಮಿಸಲ್ಪಡ್ತಾರೆ. ತಮ್ಮ ಕುಟುಂಬವನ್ನು ಸಂಕಷ್ಟದಲ್ಲಿ ಬಿಟ್ಟು ಇವರ ತಂದೆಯು, ಅಂದರೆ ಮಿಡ್ ರವರ ತಂದೆ 1881ರಲ್ಲಿ ನಿಧನರಾಗ್ತಾರೆ. ಮಿಡ್ ರವರ ಜೀವನದ ಅಗತ್ಯಗಳನ್ನು ಭರಿಸಲು ಇವರ ತಾಯಿಯು ಓಬರ್ಲಿನ್ನಲ್ಲಿ ಬೋಧಕರಾಗಿ ಸೇರಿಕೊಂಡರು ಹಾಗೂ ನಂತರ ಅವರು ಮೌಂಟ್ ಹೋಲೋಕೆ ಕಾಲೇಜಿನ ಅಧ್ಯಕ್ಷರು ಕೂಡ ಆದರು. ಮಿಡ್ ರವರು ಓಬರ್ಲಿನ್ಗೆ ಸೇರ್ಪಡೆಗೊಳ್ಳಲು ಸಾಕಷ್ಟು ಸಮಯ ಕಾದು ಕೊನೆಗೆ 1883ರಲ್ಲಿ ಅಲ್ಲಿಂದ ತಮ್ಮ ಸ್ನಾತಕ ಪದವಿಯನ್ನು ಪಡೆದರು. ಒಂದು ಶಾಲೆಯಲ್ಲಿ ಅವರು ಸ್ವಲ್ಪ ಕಾಲ ಬೋಧಕರಾಗಿದ್ದು, ನಂತರ ಕೆನಡಾ ಮತ್ತು ಸಂಯುಕ್ತ ರಾಜ್ಯಗಳ ವಾಯುರಾಜ್ಯದಲ್ಲಿ ರೈಲು ರಸ್ತೆ ರಚನೆಯ ಸರ್ವೇಯರ್ ಆಗಿ ಕೆಲಸ ಕೂಡ ಮಾಡುತ್ತಾರೆ. 1887ರಲ್ಲಿ ಮಿಡ್ ರವರು ತಮ್ಮ ಬೋಧಕ ವೃತ್ತಿಗೆ ಮರಳಲು ತೀರ್ಮಾನಿಸಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಅಧ್ಯಯನಕ್ಕೆ ದಾಖಲಾಗ್ತಾರೆ. 1883ರಲ್ಲಿ ಮಿಡ್ ರವರು ಮುಂದಿನ ಅಧ್ಯಯನಕ್ಕಾಗಿ ಜರ್ಮನಿಗೆ ತೆರಳಿದ್ದು, ಅಲ್ಲಿ ಅವರು ಮನಃಶಾಸ್ತ್ರಜ್ಞರ ಕೃತಿಗಳಲ್ಲಿ ಆಸಕ್ತರಾಗ್ತಾರೆ. 1891ರಲ್ಲಿ ಅಲ್ಲಿಂದ ಹಿಂತಿರುಗಿದ ಮಿಡ್ ರವರು ಮಿಚಿಗನ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಹಾಗೂ ಮನಃಶಾಸ್ತ್ರದ ವಿಭಾಗದಲ್ಲಿ ಬೋಧಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಅಲ್ಲಿ ಅವರು ಕುಲೆ ಹಾಗೂ ಜಾನ್ ಡಿವೇಯವರನ್ನು ಭೇಟಿಯಾಗ್ತಾರೆ. 1893ರಲ್ಲಿ ಡಿವೇಯವರು ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ತತ್ವಜ್ಞಾನ ವಿಭಾಗದ ಮುಖ್ಯಸ್ಥರಾಗಿ ತೆರಳಿದಾಗ ಮಿಡ್ ರವರನ್ನು ಅಲ್ಲಿಗೆ ಡಿವೇಯವರು ಆಮಂತ್ರಿಸಿದರು. ಅಲ್ಲಿಂದ ಮಿಡ್ ಮತ್ತು ಜಾನ್ ಡಿವೇಯವರ ಜೀವನಪರ್ಯಂತ ಅವರು ಸ್ನೇಹಿತರಾಗಿ ಉಳಿತಾರೆ. ಮಿಡ್ ರವರ ಪತ್ನಿಯು ಒಬ್ಬ ಸ್ತ್ರೀಪರ ಚಿಂತಕರಾಗಿದ್ದು, ಮಿಡ್ ರವರು ಸ್ತ್ರೀಯರ ಮತಚಲಾವಣಾ ನಿಷೇಧದ ವಿರುದ್ಧ ಸಾಮಾಜಿಕ ಚಳುವಳಿಗಳನ್ನು ನಡೆಸುತ್ತಾರೆ. ತಮ್ಮ ಮನೆಯಲ್ಲಿ ಸಾಕಷ್ಟು ಸ್ತ್ರೀ
ಮತ ಚಲಾವಣಾ ಪ್ರತಿಪಾದಕರಿಗೆ ಆಶ್ರಯವನ್ನು ನೀಡುತ್ತಾರೆ. ಮಿಡ್ ರವರ ಡಾಕ್ಟರೇಟ್ ವಿದ್ಯಾರ್ಥಿನಿಯೊಬ್ಬರು ಆದ ಜೆಸಿ ಎಂಬುವರ ಸಾಮಾಜಿಕ ಪ್ರಜ್ಞೆಯ ದೃಷ್ಟಿಕೋನದಲ್ಲಿ ಮಹಿಳಾ ಆಂದೋಲನದ ಬಗ್ಗೆ 1913ರಲ್ಲಿ ಮಹಾಪ್ರಬಂಧವನ್ನು ಬರೀತಾರೆ. ಮಿಡ್ ರವರ ಪ್ರಕಾರ ಒಬ್ಬ ಶಿಶುವಿನಲ್ಲಿ ನಾನು ಎಂಬ ಕಲ್ಪನೆಯನ್ನು ಮೀರಿ ನಿಂತಿರುವ ನನ್ನನ್ನು ನನಗೆ ಎಂಬ ಕಲ್ಪನೆಯು 3 ವಿಕಾಸದ ಹಂತಗಳಲ್ಲಿ ಹುಟ್ಟಿಕೊಳ್ಳುತ್ತದೆ. ಅನುಕರಣೆಯ ಹಂತ. ಮಗುವು ತನ್ನ ಹೆತ್ತವರ ನಡವಳಿಕೆ ಹಾಗೂ ವರ್ತನಾ ನಮೂನೆಗಳನ್ನು ಅನುಸರಿಸುವ ಸಾಮಾಜೀಕರಣದ ಪ್ರಾಥಮಿಕ ಹಂತವಾಗಿದೆ. ಮಗುವು ದ್ವಿತೀಯ ಎರಡನೇ ವರ್ಷದಲ್ಲಿ ಈ ಹಂತದಲ್ಲಿ ಅದು ಅರ್ಥರಹಿತ ಅನುಕರಣೆಯ ಕ್ರಿಯೆಯಲ್ಲಿ ತೊಡಗುತ್ತದೆ. ಮಿಡ್ ರವರ ಚಿಂತನೆಯ ಶಬ್ದಕೋಶದಲ್ಲಿ ಅರ್ಥ ಎಂಬ ಪದವು ಸಾಕಷ್ಟು ಬಾರಿ ಬಳಸುತ್ತಿದ್ದೇವೆ. ಅರ್ಥ ಎಂಬ ಪದವು ಚಿಂತನೆ ಮತ್ತು ಆಲೋಚನೆಯ ವಸ್ತು ಆಗಿರುತ್ತದೆ. ಒಂದು ವಸ್ತುವಿಗೆ ಎದುರಾಗಿ ಪ್ರತಿಕ್ರಿಯಿಸುವಾಗ ವ್ಯಕ್ತಿಯು ಇತರರ ಮನೋಭಾವವನ್ನು ತನ್ನದಾಗಿಸಿಕೊಳ್ಳಲು ತನಗೆ ತಾನೇ ಉತ್ತೇಜನವನ್ನು ಉಂಟುಮಾಡುವ ಅನುಭವದಲ್ಲಿ ಉಂಟಾಗುವುದೇ ಅರ್ಥ ಎಂಬ ಈ ವಸ್ತು. ಇಲ್ಲಿ ಅರ್ಥ ಎಂದರೆ ಏನನ್ನಾದರೂ ಸೂಚಿಸಲು ಒಬ್ಬನು ಬಳಸುವ ಒಂದು ಕಲ್ಪನೆ ಹಾಗೂ ಈ ಕಲ್ಪನೆ ಆತನಿಗೂ ಇತರರಿಗೂ ಸಮಾನವಾಗಿರುತ್ತದೆ. ಸೆಕೆಂಡ್ ಒನ್, ಆಟದ ಹಂತ. ಮಗುವಿನ ಬೆಳವಣಿಗೆ ಈ ಹಂತದಲ್ಲಿ ಅದು ಇನ್ನೊಬ್ಬರ ಸ್ಥಾನದಲ್ಲಿ ತಾನಿದ್ದರೆ ಹೇಗೆ ವರ್ತಿಸಬೇಕು ಎಂದು ತಿಳಿದುಕೊಳ್ಳುವಷ್ಟರ ಮಟ್ಟಿಗೆ ಮಗುವಿನ ಮನಸ್ಸು ಹಾಗೂ ಸ್ವಂತಿಕೆ ರೂಪುಗೊಂಡಿರುತ್ತದೆ. ಮಗುವು ಇಲ್ಲಿ ಇತರರ ಪಾತ್ರವನ್ನು ಕಾಲ್ಪನಿಕವಾಗಿ ತನ್ನದಾಗಿಸಿ ಆಡುವುದರ ಮೂಲಕ ತನ್ನ ಸ್ವಂತಿಕೆಯನ್ನು ರೂಪಿಸಿಕೊಳ್ಳುತ್ತದೆ. ಇನ್ನೊಬ್ಬರ ಪಾತ್ರದ ಜೊತೆಗೆ ನಿರಂತರ ಸಂಬಂಧವನ್ನು ಗ್ರಹಿಸುವಷ್ಟು ಸಮರ್ಥವಾಗಿರುವುದಿಲ್ಲ. ಈ ಹಂತದಲ್ಲಿ ಮಕ್ಕಳು ಇತರರ ಪಾತ್ರ ನಿರ್ವಹಣೆಯನ್ನು ಕಲಿತದ್ದು ವಿವಿಧ ಪಾತ್ರಗಳಲ್ಲಿನ ಪರಸ್ಪರ ಸಂಬಂಧವಾಗಲಿ ಅಥವಾ ಆ ಸಂಬಂಧವನ್ನು ನಿರೂಪಿಸುವ ಹಾಗೂ ನಿರ್ಣಯಿಸುವ ನಿಯಮವಾಗಲಿ ತಿಳಿದುಕೊಳ್ಳುವಷ್ಟು ಬೌದ್ಧಿಕ ಬೆಳವಣಿಗೆಯನ್ನು ಹೊಂದಿರುವುದಿಲ್ಲ. ಥರ್ಡ್ ಒನ್, ಕ್ರೀಡಾ ಹಂತ. ಮಗುವಿನ ಬೆಳವಣಿಗೆಯಲ್ಲಿ ಹೆಚ್ಚು ಕಮ್ಮಿ 3ನೇ ವರ್ಷದಿಂದ ಪ್ರಾರಂಭವಾಗುತ್ತದೆ. ಈ ಹಂತದಲ್ಲಿ ಮಗುವು ಇತರರ ಪಾತ್ರಗಳೆಲ್ಲವನ್ನು ತನ್ನದಾಗಿಸಲು ಊಹಿಸಲು ಸಮರ್ಥನಾಗುತ್ತಾನೆ. ಸ್ವಪ್ರಜ್ಞೆಯ ಅಂತಿಮ ಹಂತವಾದ ಇಲ್ಲಿ ಮಗುವಿನ ಸುಸಂಘಟಿತ ಸ್ವಂತಿಕೆಯು ಉಗಮಗೊಳ್ಳುತ್ತದೆ. ಈ ಹಂತದಲ್ಲಿ ಮಗುವು ಹಲವಾರು ಜನರ ಮನೋಭಾವ ಹಾಗೂ ಪಾತ್ರವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವಷ್ಟು ಬೆಳವಣಿಗೆಗೊಂಡಿರುತ್ತದೆ. ವಿವೇಚನಾಯುತ ಹಾಗೂ ಸಂದರ್ಭೋಚಿತವಾಗಿ ಪರಿವರ್ತನೀಯ ವರ್ತನೆಯು ಈ ಹಂತದ ಪರಿಪೂರ್ಣ ಬೆಳವಣಿಗೆಗೊಂಡ ಸ್ವಪ್ರಜ್ಞೆಯ ಸೂಚ್ಯಂಕವೂ ಆಗಿರುತ್ತದೆ. ಸಾಮಾಜಿಕ ವಸ್ತುಗಳು ಸಂಕೇತವಾಗಿದ್ದು ಅವುಗಳನ್ನು ಜನರ ನಡುವಿನ ಸಂಪರ್ಕ ಹಾಗೂ ಪ್ರತಿನಿಧಿತ್ವಕ್ಕಾಗಿ ಬಳಸಲಾಗುತ್ತದೆ. ಭೌತಿಕ ವಸ್ತುಗಳು ಮಾನವನ ಕ್ರಿಯೆಗಳು ಮತ್ತು ಪದಗಳು ಸಂಕೇತಗಳನ್ನಾಗಿ ಬಲ್ಲದು. ಸಂಕೇತಗಳು ಅರ್ಥಪೂರ್ಣ, ಸಾಂಪ್ರದಾಯಿಕ ಮತ್ತು ಇಚ್ಛಾನುಸಾರವಾಗಿರುತ್ತವೆ.